ಹಾಗೆ ನೀವು ಒಂದಷ್ಟು ವರ್ಷ ನೀವು ಅಲ್ಲಿ ದಂಡಿ ಮಾರಮ್ಮ ದೇವಸ್ಥಾನ ಇದು ದಂಡಿ ಮಾರಮ್ಮ ದೇವಸ್ಥಾನ ಹತ್ರ ತಾವು ಆಡಳಿತ ಒಂದಷ್ಟು ಜನ ಭಿಕ್ಷಾಟನೆ ಮಾಡ್ತಿದ್ರಿ ಅಂತ ಕೇಳ್ಪಟ್ಟೆ. ತಪ್ಪಾಗಿ ತಿಳ್ಕೋಬಾರ್ದು. ಭಿಕ್ಷಾಟನೆ ಮಾಡ್ತಾ ಇದ್ದೆ ಅಂತ ಕೇಳ್ಪಟ್ಟೆ. ಆ ಭಿಕ್ಷಾಟನೆ ಮಾಡ್ತಿದ್ದ ಪ್ರತಿಫಲವ ಏನೋ ಭಗವಂತ ನಿಮ್ಗೆ ಒಂದು ಸೂರನ್ನ ಮಾಡೋದಕ್ಕೆ, ಒಂದು ಜೀವ ಕನ್ನಡ ವಾಹಿನಿಗೆ ಹೋಗೋದಕ್ಕೆ ಒಂದು ಅವಕಾಶ ಮಾಡಿಕೊಟ್ರು. ಹಾಗೆ ನಮ್ಮ ನವರಸ ನಾಯಕ ಜಗ್ಗೇಶ್ ಅಣ್ಣವರು, ಅವರ ಸಂಘದ ಎಲ್ಲ ಸದಸ್ಯರುಗಳು, ಸ್ನೇಹಿತರು ಇರ್ಬೋದು, ಎಲ್ಲರೂ ಸೇರಿ ಒಂದು ಸಣ್ಣದಾಗಿ ಪುಟ್ಟದಾಗಿ ಅವ್ರ ಕೈಯಲ್ಲಿ ಎಷ್ಟು ಶಕ್ತಿ ಇದೆ ಅಷ್ಟು ಒಂದು ಮನೆ ಕಟ್ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಅವ್ರಿಗೆ ದೇವ್ರ ಆಯುಷ್ ಆರೋಗ್ಯ ಎಲ್ಲ ಚೆನ್ನಾಗಿ ಕೊಡ್ಲಿ. ಮತ್ತೆ ನಾವು ಅವ್ರನ್ನ ನೋಡ್ಬೇಕಂತ ಇಷ್ಟಪಡ್ತಾ ಇದೀವಿ. ನಮಗ್ ಸಿಗ್ಲಿ, ಮತ್ತೆ ಬರ್ಲಿ, ಇನ್ನೊಂದ್ಸತಿ ಮಾತಾಡಿಸ್ಲಿ ಅನ್ನೋದು ನಿಮ್ಮ ಉದ್ದೇಶ. ನಮ್ಮ ಜಗ್ಗೇಶ್ ಅಣ್ಣ ಅವ್ರಿಗೆ ಒಂದು ಮನವಿ, ತಾವು ಇಲ್ಲಿಗೆ ಅವ್ರಿಗೆ ಒಂದು ಕಷ್ಟದಲ್ಲಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅವ್ರಿಗೆ ಸೂರಿಗೆ ಒಂದು ದಾರಿಯಾಗಿದ್ದೀರಾ, ನೆರಳಾಗಿದ್ದೀರಾ ಇವತ್ತು. ಸೊ ದಯವಿಟ್ಟು ಅವರು ನಿಮ್ಮನ್ನ ಮತ್ತೆ ನೋಡ್ಬೇಕಂತ ಆಸೆ ಪಡ್ತಾ ಇದ್ದಾರೆ. ಮತ್ತೆ ಅವರ ಕುಟುಂಬ ತುಂಬಾ ಸಂಕಷ್ಟದಲ್ಲಿ ಸಿಲುಕಿದೆ. ನಿಮ್ಮಲ್ಲಿ